ನಮಸ್ಕಾರ ವೀಕ್ಷಕರೇ, ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ಕೆಜಿವಿಎ ಸಂಘದ ಮಾತೃಶ್ರೀ ಕಾಂತಮ್ಮ ಸಂಗನಗೌಡ ಪಾಟೀಲ್ ಸಾಸನೂರು ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಹಿರೂರಿನಲ್ಲಿ 2025-26ನೇ ಸಾಲಿನ ಬಿಎಡ್ ತೃತೀಯ ಸೆಮಿಸ್ಟರ್ ಪ್ರಶಿಕ್ಷಣಾರ್ಥಿಗಳಿಗಾಗಿ ಆಯೋಜಿಸಲಾದ ನಾಗರಿಕ ಪೌರತ್ವ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭವು ಅದ್ಧೂರಿಯಾಗಿ ನೆರವೇರಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅನ್ನದಾನೇಶ್ವರ ಸಂಸ್ಥಾನ ಮಠ ಹಿರೂರಿನ ಪೂಜ್ಯ ಶ್ರೀ ಗುರುಜಯ ಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಕೆಜಿವಿಎ ಸಂಘದ ಅಧ್ಯಕ್ಷರಾದ ಮಾನ್ಯ ಸೋಮನಗೌಡ ಬಿ ಪಾಟೀಲ್ ಸಾಸನೂರು ಅವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ತಾಲೂಕು ಜಾನಪದ ಸಾಹಿತ್ಯ ಪರಿಷತ್ ಬಸವನ ಬಾಗೇವಾಡಿಯ ಅಧ್ಯಕ್ಷರಾದ ಶ್ರೀ ದೇವೇಂದ್ರ ಬಿ ಗೋನಾಳ್ ಅವರು ಭಾಗವಹಿಸಿದ್ದರು. ವೇದಿಕೆಯಲ್ಲಿ ಬಿಎಡ್ ವಿಭಾಗದ ಮುಖ್ಯಸ್ಥರಾದ ಶ್ರೀ ಬಿಕೆ ಪಾಟೀಲ್ ಹಾಗೂ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ಬಿ ಮಠ ಅವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾಚಾರ್ಯರು ಆಗಮಿಸಿದ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಿಎಡ್ ವಿಭಾಗದ ಮುಖ್ಯಸ್ಥರಾದ ಶ್ರೀ ಬಿಕೆ ಪಾಟೀಲ್ ಅವರು ಶಿಕ್ಷಕರು ಕ್ರಿಯಾಶೀಲತೆ, ಕೌಶಲ್ಯ ಮತ್ತು ಚಟುವಟಿಕೆ ಆಧಾರಿತ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಮುಖ್ಯ ಅತಿಥಿ ಶ್ರೀ ದೇವೇಂದ್ರ ಬಿ ಗೋನಾಳ್ ಅವರು ಜಾನಪದ ಸಾಹಿತ್ಯದ ಸೊಬಗನ್ನು ವರ್ಣಿಸುತ್ತಾ, ಯಾವ ವ್ಯಕ್ತಿಗೆ ಸರ್ಕಾರಿ ಹುದ್ದೆ ದೊರೆಯದಿದ್ದರೂ ಜೀವನದಲ್ಲಿ ಒಂದು ದಿನ ಮಾಲೀಕರಾಗುವ ಅವಕಾಶವನ್ನು ದೇವರು ಕಲ್ಪಿಸುತ್ತಾನೆ ಎಂದು ಸ್ಫೂರ್ತಿದಾಯಕ ಮಾತುಗಳ ಮೂಲಕ ಪ್ರಶಿಕ್ಷಣಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಿದರು. ಅಧ್ಯಕ್ಷೀಯ ಭಾಷಣದಲ್ಲಿ ಮಾನ್ಯ ಸೋಮನಗೌಡ ಬಿ ಪಾಟೀಲ್ ಅವರು ಪೌರತ್ವ ತರಬೇತಿ ಶಿಬಿರದ ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ಐಶ್ವರ್ಯಾ ಬಿರಾದರ ಹಾಗೂ ಕುಮಾರಿ ಕಾವೇರಿ ಪಾಟೀಲ ಅವರು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶ್ರೀ ಎಸ್ಐ ದೊಡ್ಡಮನಿ, ಜಿಸಿ ಮಠ, ಕೆಎ ಬಾಲಿ, ಪಿಎ ಕಾಮರೆಡ್ಡಿ, ಐಬಿ ಯಾಳವಾರ, ಎಚ್ಬಿ ಬಿರಾದಾರ ಹಾಗೂ ಎಬಿ ಚಿಮ್ಮಲಗಿ ಸೇರಿದಂತೆ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ನಾಗರಿಕ ಪೌರತ್ವದ ಮೌಲ್ಯಗಳನ್ನು ವಿದ್ಯಾರ್ಥಿ ಶಿಕ್ಷಕರಲ್ಲಿ ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾದ ಈ ತರಬೇತಿ ಶಿಬಿರವು ಅರ್ಥಪೂರ್ಣವಾಗಿ ಆರಂಭಗೊಂಡಿತು. ವರದಿ ಸಂಗನಗೌಡ, ಎಸ್ಸಿಎನ್ ಟಿವಿ ನ್ಯೂಸ್, ಹಿರೂರ್. ಇಂತಹ ಮತ್ತಷ್ಟು ಶಿಕ್ಷಣ, ಸಮಾಜ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ये बुड़ीक में हाथ में अल्लाह ने अरे ब्रो पुट्टी हिಡ್ಕೊಳ್ಳಿ ಬ್ರೋ ಯಾರಕ್ಕೆ ಕಸ್ಬರಿ ಕೋ ಹತ್ ಮಾಡ್ರಿ ಪುಟ್ಟಿ ಹಿಡ್ಕೊಳ್ಳಿ.